ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನ್ ಕೆಲಸ ಆಯ್ತು ಅಂತಂದ್ರೆ, ನಂದು ಮೈಕ್ ಇದೆಯಲ್ಲ ಫ್ರೆಂಡ್ಸ್, ಈ ಮೈಕು ಕೈ ಕೊಟ್ಬಿಡ್ತು. ಇದನ್ನ ನಾನು ಇದರಲ್ಲಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೆ. ಇದೇನಾಗಿದೆ ಅಂದ್ರೆ ಇದರಲ್ಲಿ ವಾಯ್ಸ್ ರೆಕಾರ್ಡ್ ಕೊಡಕ್ ಆಗ್ತಾ ಇಲ್ಲ. ಇವಾಗ ಇದೊಂದು ದೊಡ್ಡ ಪ್ರಾಬ್ಲಮ್. ಹೇಳಿದ್ನಲ್ವಾ, ನಾನು ಹಳೆ ವ್ಲಾಗ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮನೆ ನೋಡಿದ್ರೆ ಅದ್ಯಾವುದೋ ಒಂದು ಇದು ಸೇವ್ ಆಗೋದಕ್ಕೆ ಸ್ಟೋರೇಜ್ ಆಗಿ ಕೂತ್ಕೊಂಡಿತ್ತು. ಹೆವಿ ಕಷ್ಟಪಟ್ಟೆ. ಇವಾಗ ನೋಡಿದ್ರೆ ಈ ತರ ಆಗಿದೆ. ಹಂಗಾಗ್ಬಿಟ್ಟು ಇವಾಗ ಒಂದು ತಲೆನೋವು. ಏನ್ ಮಾಡೋದು, ನಂಗಂತೂ ತಲೆನೇ ಓಡ್ತಾ ಇಲ್ಲ. ಆ ತರ ಹೋಗ್ಬಿಟ್ಟಿದೆ. ಇಲ್ಲಿ ಮೀಶೋದಲ್ಲಿ ಏನಾದ್ರು, ಆನ್ಲೈನ್ ಅಲ್ಲಿ ಏನಾದ್ರು ಮೀಶೋದಲ್ಲಿ ಬೈ ಮಾಡೋಣ ಅಂತಂದ್ರೆ ಅದು ಒಂದು ತಿಂಗಳಿಗೆ ಟೈಮ್ ಕೊಟ್ಟಿದ್ದಾರೆ. ನಾನು ಮೈಸೂರಿಂದ ತಗೊಂಡ್ಬಂದಿದ್ದು ಈ ಮೈಕು. ಇವಾಗ ತಕ್ಷಣಕ್ಕೆ ಹೋಗಿ ಮೈಸೂರಿಗೆ ಹೋಗಿ ತಗೊಂಡ್ ಬರೋಕ್ ಆಗೋದಿಲ್ಲ. ಇನ್ನೊಂದು ಆ ತರ ಇವಾಗ ಹೋದ್ರೆ ತುಮಕೂರ್ಗೆ ಹೋಗ್ಬೇಕು, ಬಸ್ ಫ್ರೀ ಇದೆ. ಹೋಗ್ಬಿಟ್ಟು ಮಧ್ಯಾಹ್ನ ಸಾಯಂಕಾಲದಷ್ಟೊತ್ತಿಗೆ ಬಂದ್ಬಿಡ್ಬೋದು. ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸ್ವಲ್ಪ ವಾಯ್ಸು ಬ್ರೇಕ್ ಅಂದ್ರೆ ವಾಯ್ಸು ಡೌನ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮೈಕ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋವರೆಗೂ ಇದೇ ಪ್ರಾಬ್ಲಮ್. ಇನ್ನೊಂದು ನನ್ನ ಮೊಬೈಲು ಆಂಡ್ರಾಯ್ಡ್ ಮೊಬೈಲು, ಅದು 8000 ಅದಂತ ಕ್ವಾಲಿಟಿ ಮೊಬೈಲ್ ಅಲ್ಲ. ಹಂಗಾಗಿ ಅಷ್ಟು ಕ್ಲಿಯರಿಟಿನೂ ಬರಲ್ಲ, ಅಷ್ಟು ವಾಯ್ಸ್ ಓವರ್ ಜೋರಾಗೂ ಇರೋದಿಲ್ಲ. ಹಂಗಾಗಿ ಅದ್ರ ಜೊತೆಗೆ ಇದು ಒಂದು ಹೆಂಗೋ ಮೈಕು ನನಗೆ ಸಪೋರ್ಟ್ ಮಾಡ್ತಾ ಇತ್ತು ವ್ಲಾಗ್ ಮಾಡೋದಕ್ಕೆ. ಇವಾಗ ಇದೊಂದು ಕೈ ಕೊಟ್ಟಿದೆ. ಏನು ಮಾಡೋದಕ್ಕೆ ಆಗೋದಿಲ್ಲ. ತುಂಬಾ ತಲೆನೋವಾಗ್ಬಿಟ್ಟಿದೆ ನನಗೆ. ನಾಳೆ ತುಮಕೂರ್ಗೆ ಹೋಗ್ತೀನಿ. ಹೋಗೋದನ್ನು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ವಾಯ್ಸ್ ರೆಕಾರ್ಡ್ ಮೊಬೈಲಲ್ಲೇ ಕೊಡ್ತೀನಿ. ಒಂದು ಮೈಕ್ ಸಿಗೋವರೆಗೂ. ಮೈಕ್ ಸಿಕ್ಕಿದ್ರೆ ನಾನು ಮಾತಾಡುವಂತ ಮಾತುಗಳು ನಿಮ್ಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಎಲ್ಲ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರೋದು. ಬಟ್ ಆದ್ರೆ ಈಗ ಈ ಮೈಕಿಂದ ನನಗೆ ವ್ಲಾಗ್ ಮಾಡೋದಕ್ಕೆ ತುಂಬಾ ಸ್ವಲ್ಪ ತೊಂದರೆ ಅನಿಸ್ತಾ ಇದೆ. ತುಂಬಾ ಬೇಜಾರು ಆಗಿದೆ. ಸುಮಾರು ಇವಾಗ ಎಷ್ಟಾಗಿದೆ ಗೊತ್ತಾ ಟೈಮು? ಸುಮಾರು ಇವಾಗ 8:15 ಆಗಿದೆ. 8:50 ಆಗಿದೆ. ಟೈಮ್ ಬಂದು 8:50 ಅಂದ್ರೆ 8:50 ಅಲ್ವಾ ಆಶಾ? ಟೈಮ್ ಬಂದು 8:50. ಆದ್ರೂ ಕೂಡ ನಾನು ಒಲೆ ಮುಂದೆ ಹೋಗಿಲ್ಲ. ಏನು ಮಾಡ್ಬೇಕು, ಏನು ತಿನ್ಬೇಕು ಅಂತಾನು ಅನ್ಸಿಲ್ಲ. ಹಿಂಗಾಗೋಯ್ತು. ಇವತ್ತಂತೂ ಎಡವಟ್ ಮೇಲೆ ಎಡವಟ್ 2 ಕೆಲಸ ಆಗಿದಾವೆ. ಇನ್ನೊಂದು ಏನ್ ಎಡವಟ್ ಮಾಡ್ಕೊಂಡೆ ನಾನು ಅಂತಂದ್ರೆ, ಇದು ಟಿವಿ ಫ್ರೆಂಡ್ಸ್, ಇದು ನಮ್ದಲ್ಲ. ಈ ಟಿವಿ ಬಂದು ನಮ್ದಲ್ಲ, ಓನರ್ ಆಂಟಿ ಅವ್ರದ್ದು. ಓನರ್ ಆಂಟಿ ಅವರು ಇಲ್ಲೇ ಇರ್ಲಿ ತಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರದ್ದು ಕೆಳಗಡೆ ಒಂದು ಮನೆನ ರೆಡಿ ಮಾಡ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ಈ ಟಿವಿ ಮತ್ತೆ ಇದು ಬಾಕ್ಸು, ಇದು ಕೋಟು, ಇದು ಅವ್ರ ಮಗಂದು ಏನೋ ಕೋಟು, ಅವ್ರ ಅಳಿಯಿಂದ ಮಗಂದು ಕೋಟು ಇಲ್ಲೇ ಬಿಟ್ಟಿದ್ದಾರೆ. ಈ ಬಾಕ್ಸು ಇದೆ ಅಲ್ವಾ, ಇದೆಲ್ಲ ಅವ್ರದೇನೆ. ಇದನ್ನ ಅವ್ರು ತಗೊಂಡೋಗ್ತೀವಿ ಅಂತ ಹೇಳಿ ಇಲ್ಲಿ ನೋಡಿ, ನಮ್ಗೆ ಎಷ್ಟು ಜಾಗ ಸ್ಪೇಸ್ ಅಷ್ಟೊಂದು ಇಲ್ಲ. ಅದಕ್ಕೆ ನಾನು ಹೋಮ್ ಟೂರ್ ಮಾಡಿಲ್ಲ ಫ್ರೆಂಡ್ಸ್. ಒಬ್ರು ಯಾರೋ ವ್ಯೂವರ್ಸ್ ಕೇಳಿದ್ರು ಹೋಮ್ ಟೂರ್ ಮಾಡಿ ಅಂತ. ಇದೆಲ್ಲ ಅವ್ರದೇ ಇರುವಾಗ ನಾನು ಹೆಂಗ್ ಹೋಮ್ ಟೂರ್ ಮಾಡೋದು ನಂಗೆ ಯಾಕೋ ಮನ್ಸಾಗಿಲ್ಲ. ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ. ಹೋಮ್ ಟೂರ್ ಮಾಡ್ತೀನಿ. ಇದನ್ನೆಲ್ಲ ಅವ್ರು ತಗೊಂಡೋದಾದ ನಂತರ ನಮ್ದು ಏನಿದೆ ಐಟಮ್ಸ್ ಎಲ್ಲ ಹೊರಗಡೆ ಇರೋದನ್ನೆಲ್ಲ ಒಳಗಡೆ ಇಟ್ಟು ಸೆಟ್ ಮಾಡಿ. ಇನ್ನೊಂದ್ ಸ್ವಲ್ಪ ಮಿಷಿನ್ ನೋಡಿ ಅಲ್ಲಿ ಹೊರಗಡೆ ಆ ಮಿಷಿನ್ ಅಲ್ಲಿ ಕತ್ಲಲ್ಲಿ ಕಾಣ್ತಿದ್ಯಲ್ವಾ, ಅದು ಹಂಗೆ ಅಲ್ಲಿ ಸೆಟ್ ಆಗಿದೆ. ಅದನ್ನ ತಂದು ಇಲ್ಲಿ ಇಟ್ರೆ ನನಗೂ ಅನುಕೂಲ ಆಗುತ್ತೆ, ನಮ್ಮವಾದ್ರೂ ಹೊಲ್ಕೊಳ್ಳೋದಕ್ಕೆ. ಹಿಂಗೆ ನಮ್ದೇ ಒಂದು ಸಾಮಾನ, ನಮ್ದೇ ಒಂದು ಐಟಮ್ಸ್ ಕೂಡ ನಾನು ಜೋಡಿಸ್ಕೊಳಕ್ ಆಗ್ಲಿಲ್ಲ. ಹಂಗಾಗಿ ಹೋಮ್ ಟೂರ್ ಮಾಡಿಲ್ಲ. ನನಗೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಸಾರಿ ಫಾರ್ ದಟ್. ನಾನು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಒಂದು ಕೇಳಿದ ಒಂದು ಕಮೆಂಟ್ ಅಲ್ಲಿ ಹಾಕಿದಿರಲ್ವಾ, ನನ್ನ ಮನೆಯ ಒಂದು ಹೋಮ್ ಟೂರ್ ನೀವೇನ್ ಕೇಳಿದ್ರೆ ಅದನ್ನ ನಾನು ಲೇಟ್ ಆಗಿ ಆಗ್ತಾ ಇದ್ದೀನಿ. ಇದನ್ನೆಲ್ಲ ಅವ್ರು ತಗೊಂಡೋಗೋವರೆಗೂ ನಾನು ಹೋಮ್ ಟೂರ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ಒಂದು ಸಾಮಾನ, ನನ್ನ ಒಂದು ಐಟಮ್ಸೇ, ಮನೆಯ ಐಟಮ್ಸೇ ಅಲ್ಲಿ ಹೊರಗಡೆ ಅಲ್ಲಿ ಇರುವಾಗ ನಾನು ಯಾವ ತರ ಹೋಮ್ ಟೂರ್ ಮಾಡಕ್ ನನಗೆ ಇಂಟ್ರೆಸ್ಟ್ ಇಲ್ಲ. ಹಂಗಾಗಿ ಅದನ್ನೆಲ್ಲ ಸೆಟ್ ಮಾಡಿದ ನಂತರ ನಾನು ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನನ್ನ ಮನೆ ಹೇಗಿದೆ, ಬಾಡಿಗೆ ಮನೆ ಅಂತ ಹೇಳಿ. ಇವಾಗ ಇದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನನಗೆ. ಮೈಕ್ ಇಲ್ಲದು ವಾಯ್ಸು ಅಷ್ಟು ಜೋರಾಗಿ ಬರ್ತಾ ಇಲ್ಲ, ಅಷ್ಟು ಕ್ಲಿಯರ್ ಆಗಿ ಕೇಳೋರ್ಗು ಕೂಡ ಕೇಳ್ತಾ ಇಲ್ಲ. ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಡ್ಲೇಬೇಕು. ಅದು ಅಷ್ಟು ಕ್ಲಿಯರ್ ಆಗದೆ ಕಾರಣ ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಒಲೆ ಮುಂದೆ ಇವಾಗ 8:50 ಆಗಿದೆ ಟೈಮು. ಆದ್ರೂ ಕೂಡ ಒಲೆ ಮುಂದೆ ಹೋಗಿ ಏನ್ ಮಾಡ್ಬೇಕು, ಸ್ಟವ್ ಮುಂದೆ ಹೋಗಿ ಒಂದು ಸ್ಟವ್ ಕೂಡ ಹಚ್ಚಿಲ್ಲ. ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ, ಸಾಂಬಾರಿದೆ, ಆ ಸಾಂಬಾರಿಗೆ ಅಕ್ಕಿಡಮ್ಮ ಅಂತ ಹೇಳ್ಬಿಟ್ಟು. ಏನು ಇಂಟ್ರೆಸ್ಟ್ ಇಲ್ಲದೆ ಹಂಗಾಗೋಗ್ಬಿಟ್ಟಿದೆ. ಈ ಟಿವಿದು ಒಂದು ಕೆಲಸ ಆಗೋಯ್ತು. ಅವ್ರು ತಗೊಂಡೋಗೋವರ್ಗು ನನ್ನ ಮಗಳಿಗೆ ಟಿವಿ ಅಂದ್ರೆ ಸ್ವಲ್ಪ ಇಷ್ಟ. ತಗೊಂಡೋಗೋವರ್ಗು ಅವ್ರದ್ದು ರಿಮೋಟ್ ಕಳೆದೋಗ್ಬಿಟ್ಟಿದೆ. ಅವ್ರದ್ದು ರಿಮೋಟ್ ಇಲ್ಲ, ಎಲ್ಲ ಇಲ್ಲೇ ಅಲ್ಲಿ ಇಲ್ಲಿ ಹಾಕಿ ತುಂಬಾ ದಿನ ಆಗಿದೆ. ಈ ಟಿವಿ ಅವ್ರು ಯೂಸೇ ಮಾಡಿಲ್ಲ ಅವರು. ಹಂಗಾಗಿ ಈ ರಿಮೋಟ ಈ ತರದ್ದು ಒಂದು ಕೇಳಿ ತಗೊಂಡ್ ಬಂದೆ. ಓನರ್ ಅವ್ರನ್ನ ಕೇಳಿದೆ, ತಗೊಂಡ್ ಬಂದು ಹಾಕೋಣ ಅಂದ್ರೆ ಇವು ನೋಡಿ ನಿಮ್ ಇಷ್ಟ ಅಂತಂದ್ರು. ಹೋಗಿ ಅಂಗಡಿಲಿ ಹೋಗ್ಬಿಟ್ಟು ರಿಮೋಟ್ ಕೊಡಿ ಇದ್ರದ್ದು ಒಂದು ಟಿವಿದು ಅಂತ, ಅದ್ರದ್ದು ಹೆಸರು ನೇಮ್ ಎಲ್ಲ ತಗೊಂಡೋಗ್ಬಿಟ್ಟು ಕೇಳಿದ್ಕೆ ಓದ್ ಕೊಟ್ರು. ಇದನ್ನ ಟ್ರೈ ಮಾಡಿ ನೋಡ್ರಿ, ಮೋಸ್ಟ್ಲಿ ಆಗೋದಿಲ್ಲ ಅನ್ಸುತ್ತೆ, ಆಗ್ಲಿಲ್ಲ ಅಂದ್ರೆ ವಾಪಸ್ ತಂದು ಕೊಡಿ ಅಂತ ಅಂದ್ರು. 1 ಅವರ್ ಒಟ್ಟು ಇವತ್ತೊಳಗೆ ತಂದ್ಕೊಡ್ಬೇಕು ಅಂತ ಟೈಮ್ ಕೊಟ್ರು. ಆಯ್ತು ಅಂತೇಳಿ
ಸರಿ ಅಂತ ಒಪ್ಕೊಂಡ್ಬಂದು ಇಲ್ಲಿ ಟ್ರೈ ಮಾಡಿ ನೋಡಿದೆ. ಇವತ್ತಿನ ಈ ಕೆಲಸನೂ ಕೂಡ 170 ರೂಪಾಯಿ ಕೊಟ್ಟು ರಿಮೋಟ್ ತಗೊಂಡ್ಬಂದಿದ್ದೆ. ಅದು ಕೂಡ ಆಗೋದಿಲ್ಲ, ಅದು ಸಟ್ಟ, ಅದು ಆನೆ ಆಗ್ಲಿಲ್ಲ ಟಿವಿ. ಹಂಗಾಗ್ಬಿಟ್ಟು ವಾಪಸ್ ಕೊಟ್ಟು ಬಂದೆ. ಇದು ಒಂದ್ ಕಡೆ ಬೇಜಾರ. ಇದು ಬೇಜಾರಾದ್ರೂ ಏನಿಲ್ಲ, ಅವ್ರದ್ದು ಮೊಬೈಲ್ ಅವ್ರದ್ದು ಏನಿದೆ ರಿಮೋಟ್ ವಾಪಸ್ ಕೊಟ್ಟೆ, ನನಗೆ ವಾಪಸ್ ದುಡ್ಡು ಕೊಟ್ರು. ನನ್ನ ಅಮೌಂಟ್ ನನಗೆ ಬಂತು, ವಾಪಸ್ಸು ಅದು ರಿಮೋಟ್ ಇಸ್ಕೊಂಡ್ರು. ಅವ್ರು ಹೇಳೇ ಕೊಟ್ಟಿದ್ದು, ಅದಾಗೋದಿಲ್ಲ ಗ್ಯಾರಂಟಿ ಅಂತ ಹೇಳೇ ಕೊಟ್ಟಿದ್ದು. ಇವಾಗ ನೋಡಿದ್ರೆ ಇವಾಗ ನೋಡ್ರಿ ಇದ್ದಕ್ಕಿದ್ದಂಗೆ ಮೈಕು ನನಗೆ ಕೈ ಕೊಟ್ಬಿಡ್ತು. ನಾನು ಮುಂಚೆನಾದ್ರು ತಗೋಬೇಕಾದ್ರೆ 2 ತಗೊಂಡ್ ಬರ್ಬೇಕಾಗಿತ್ತು. ಇಲ್ಲಿಂದ ಮೈಸೂರಿಗೆ ಹೋಗಿ ನಾನು ಮೈಕ್ ತಗೊಳ್ಳೋದಕ್ಕೆ ಈಗ ಅದು ಅಸಾಧ್ಯದ ಮಾತು. ನಾನು ಇರೋದು ಇಲ್ಲಿ ತುಮಕೂರು ಡಿಸ್ಟಿಕ್, ಮೈಸೂರು ಇರೋದಲ್ಲಿ ಇಲ್ಲಿಂದ 5-6 ಜರ್ನಿ, 5-6 ಗಂಟೆನೆ ಮೈಸೂರು ಸಿಕ್ಕಿ ಮುಟ್ಟಕ್ಕೆ ಆಗುತ್ತೆ. ಅಲ್ಲಿಂದ ಹತ್ಲಾಗ ನಾನು ಮನೆಗೆ ಹೋಗ್ಬೇಕು ಅಂತಂದ್ರೆ 2 ಅವರ್ ಆಗೋಗುತ್ತೆ. ಒಂದು ದಿನ ಫುಲ್ಲು ನನಗೆ ಜರ್ನಿ ಮಾಡೋದಾಗುತ್ತೆ. ಹಂಗಾಗಿ ಅದು ಆಗೋದಕ್ಕೆ ಮಾತೇನೋ ಅಂತ ಅನ್ಸುತ್ತೆ. ಮೈಕಿಗೆ ನೋಡೋಣ, ನಾಳೆ ತುಮಕೂರ್ಗೆ ಹೋಗೋಣ ಅಂತ ಇದ್ದೀನಿ. ಹೋಗ್ಬಿಟ್ಟು ಅಲ್ಲಿ ಏನಾದ್ರು ಆದ್ರೆ ಅಂಗಡಿಗಳಲ್ಲಿ ಕೇಳಿ ಸರ್ಚ್ ಮಾಡಿ ಟ್ರೈ ಮಾಡ್ತೀವಿ. ನಾನು ನನ್ನ ಮಗಳು ಹೊರಟಿದೀವಿ ನಾಳೆ ಹೋಗೋಣ ಅಂತೇಳಿ. ಅದಕ್ಕೋಸ್ಕರ ವಾಯ್ಸು ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಎಷ್ಟು ಜೋರಾಗಿ ಮಾತಾಡಿದ್ರು ಕೂಡ ಸ್ವಲ್ಪ ಕಮ್ಮಿನೇ ಬರ್ತಾ ಇದೆ. ಬೇರೆದೇನಾದ್ರೂ ಒಂದು ರೆಸಿಪಿ ತೋರಿಸಿದ್ರೆ ಅದೆಲ್ಲ ಪರ್ಟಿಕ್ಯುಲರ್ ಕ್ಲಿಯರ್ ಆಗಿ ಬರಲ್ಲ. ಡೀಟೇಲ್ ಆಗಿ ಅದು ತೋರ್ಸೋದಕ್ಕೆ ಆಗುತ್ತಾ ಆಗೋದಿಲ್ವಾ, ವಾಯ್ಸ್ ಇಲ್ಲದು ಎಲ್ಲ ಒಂದು ನಾನು ಮಾಡೋ ಪ್ರತಿಯೊಂದನ್ನು ಗಂಟ್ಲು ಹರ್ಕೊಂಡು ಹೂ ಅಂತ ಮಾತಾಡಕ್ ಆಗೋದಿಲ್ಲ ನೋಡಿ. ಹಂಗಾಗ್ಬಿಟ್ಟು ಯಾವ್ದಾದ್ರು 1-2 ಪದನ ಆ ತರ ಮಾತಾಡ್ಬೋದು. ಕೇಕ ಹೊಡ್ಕೊಂಡ್ ಮಾತಾಡ್ಬೇಕು ಅಂದ್ರೆ ಇದೆಲ್ಲ ಪೇನ್ ಬರುತ್ತೆ, ಥ್ರಾಟ್ ಎಲ್ಲ ಪೇನ್ ಬರುತ್ತೆ. ಹಂಗಾಗಿ ಇವತ್ತು ಈ ತರ ಒಂದು ಕೆಲಸ ಆಗಿದೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ವಾಯ್ಸ್ ಕಮ್ಮಿ ಇರುತ್ತೆ. ನೀವು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಕೊಡೋದಕ್ಕೆ. ಮೈಕ್ ಇದೇ ತರದೊಂದು ಮೈಕ್ ತಗೊಂಡ್ ಬರ್ತೀನಿ. ತಗೊಂಡ್ ಬಂದ ನಂತರ ಅದನ್ನ ನಾನು ನಿಮ್ ಜೊತೆ ನಾನು ಕ್ಲಿಯರಿಟಿಯಾಗಿ ನಾನು ಮಾತಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಈ ಸಾಯಂಕಾಲ ಅಡ್ಗೆನೂ ಮಾಡ್ಲಿಲ್ಲ ನಾನು. ಇವಾಗ ಸಾಯಂಕಾಲ ನಾನು ಅಡ್ಗೆನೂ ಮಾಡ್ಲಿಲ್ಲ, ಯಾವ ಕೆಲ್ಸನೂ ಮಾಡಿಲ್ಲ. ಹಂಗಾಗ್ಬಿಟ್ಟು ಅದು ಪೆಂಡಿಂಗ್ ಹಂಗೆ ಇದೆ. ಊಟದ ಕಡೆಗೂ ನಮಗೆ ಜ್ಞಾನ ಇಲ್ಲ, ಆ ತರ ಹೋಗ್ಬಿಟ್ಟಿದೆ. ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಬೇಜಾರನೂ ಆಗೋಗಿದೆ ನಂಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಹೊಸದಾಗಿ ನೋಡ್ತಿರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.